ನೀವು ಎಷ್ಟು ವರ್ಷದಿಂದ ಹೀಗೆ ಲೈಟ್ ಹಿಡಿತೀರಿ? ಸಂಸ್ಕೃತಿ ತಂಗಿ ಹೇಗಿದ್ದಿ? ಟೀಸ್ ಮಾಡಬೇಡ. ಅಲ್ಲ ಇವರದ್ದು ಹೇಗೋ ಇತ್ತು ಪಾಪ ಅವಳದ್ದು ಎಂತಕ್ಕೆ ಸುಮ್ಮನೆ. ಅವಳು ನನ್ನ ಪೊಸೆಸಿವ್ ಏನಿಲ್ಲ, ನನಗೆ ಅವಳ ಬಗ್ಗೆ ಕೇರ್ ಅಷ್ಟೇ. ನೀವು ಹೋಗಿ ಹೋಗಿ ಅವಳಿಗೆ ತಮಾಷೆ ಮಾಡಿದ್ರೆ ಕಾಲೇಜಲ್ಲೆಲ್ಲ ಹೋಗ್ಬೇಡ ಅವಳು. ನಿಂದು ತಾಯಿ ಗುಣ ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಮಾಡ್ತಿದ್ಲ, ನಾನು ವಾಮಿಟ್ ಮಾಡುದ ಅಂತ ಅನ್ಕೊಂಡೆ, ನೋಡಿದ್ರೆ ಎಂತ ಹುಲಿ ಅಂತೆ. ಬೆಳಕು ಹೇಗೆ ರಿಫ್ಲೆಕ್ಟ್ ಆಗ್ತದೆ ನೋಡಿ, ಬೆಳಕು ತನ್ನ ಕಿರಣವನ್ನು ಪ್ರತಿಫಲಿಸುತ್ತದೆ. ಪ್ರಸಿದ್ಧಿಯಿಂದ ಹಾಡು ಹಾಡು ಹಾಡು. ಯಬ್ಬಾ ಜಗಚ್ಚಿಕಂದು ರೀಲ್ಸ್ ನೋಡಿಲ್ಲಿ ಅಲ್ಲೇ ಕೂತಲ್ಲೇ ಮಾರ ಸಾಂಗ್ ಸ್ಪಾಟ್ ಕೂತಲ್ಲೇ ಮಾಡುದು ನಾವು. ಹೇಳಿ ಜನ್ಮದಿನವಿದು ಸೌಖ್ಯವು ನಿನ್ನದಾಗಲಿ, ಜನ್ಮದಿನವಿದು ನಿನ್ನದಾಗಲಿ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವು ನಿಮ್ಮದಾಗಲಿ, ಕೇಕ್ ನಮ್ಮದಾಗಲಿ. ಯಾವ್ದಾದ್ರು ಹಾಡು ಹಾಡು. ಹಾ ನಿಲ್ಲ ಹಾಡ್ತೇನೆ. ಅಮ್ಮನ ಸೇಲಾದೆ ಅದು ಯಾವ್ದಾದ್ರು ಹಾಡು. ಬೇಡ. ಅಮ್ಮನ ಸೇಲಾದೆ ಪ್ರಜ್ಞನ ಪಾಲಾದೆ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಥ್ಯಾಂಕ್ ಯು. ಸೂಪರ್. ಬೆಳಕು ಹೇಗೆ ರಿಫ್ಲೆಕ್ಟ್ ಆಗ್ತದೆ ನೋಡಿ, ಇದು ಬೆಳಕಿನ ಕಿರಣಗಳ ಪ್ರತಿರೋಧನೆ ಅಂತ ಒಂದು ಪಾಠ ಇತ್ತಲ್ಲ, ಬೆಳಕು ತನ್ನ ಕಿರಣವನ್ನು ಪ್ರತಿಫಲಿಸುತ್ತದೆ. ಪೂಜಾ ಹ್ಯಾಪಿ ಬರ್ಡೇ. ನೀನು ಇದು ಬರ್ತ್ಡೇ ಅವತ್ತು ಜಗಳ ಮಾಡಿದ್ಯಲ್ಲ, ನಾನು ಈಗ ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ಡೇ. ಇವ್ರದ್ದು ನೆನ್ನೆ ಕತೆ ಗೊತ್ತುಂಟ ಮಾರೆ, ನೀನು ಹೇಳ್ತೀಯಲ್ಲ ನಾನು ಜೋರು ಅಂತ. ರಾತ್ರಿ ನೆನ್ನೆ ಕನಸಲ್ಲಿ ಇವಳೊಬ್ಳು ಸರಿಗಮ್ಮಪ್ಪ ಹಾಕೋದು ಸ್ಟೇಜ್ಗೆ, ಇವಳೊಬ್ಳು ಉಂಟಲ್ಲ ಚಂದ್ರ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತದೆ, ಪದ್ಯ ಹೇಳಲಿಕ್ಕೆ ರೆಡಿ ಮಾಡಿದ್ದಾನೆ ಇವಳು. ಅಮ್ಮ ಅಮ್ಮ ಚಂದ್ರ ಅಂತ ನಂಗೆರಿದ್ರೆ ಎಲ್ಲ ಒಟ್ಟಾರೆ ಒಟ್ಟಲ್ಲಿ. ನೀನು ಚಡ್ಡಿಯಲ್ಲಿ ಬಂದದ್ದು ಬರ್ಡೇ ಪಾರ್ಟಿಗೆ? ಎಂತವ ನಿಮ್ದು ಲೇಸರ್ ಅನ್ನ ಬರ್ತಾರೆ ಲೇಸರ್ ಶೋ ಅಂತ. ಲೇಸರ್ ಮರಿಲಿದ್ದು ಸೂರಜ್ ಕಡೆ ಲೇಸರ್ ಶೋ ಇದೆ ಅಂತೆ. ಈಗ ಸ್ಟಾರ್ಟ್ಅಪ್, ಈಗ ಸಿಂಗಲ್ ಮತ್ತೆ ಲೇಸರ್ ಶೋ ರಿಪ್ಲೇಸ್ಮೆಂಟ್ ಆಗೋದನ್ನ ಹಾಕ್ಬೇಡಿ, ಮತ್ತೆಂತ ಬೇಕಾದ್ರೆ. ಈಗ ನೋಡು, ಈಗ ಒಂದೇ ಅಲ್ಲ ನಾಲ್ಕೈದು ಶುರು ಆಗ್ತದೆ ಎಲ್ಲ. ನವನೀತದಿಂದ ಹುಲಿ ಡ್ಯಾನ್ಸ್. ನವನೀತ ಬಾ ಅಲ್ಲಿ ಹೋಗಿ ಹುಲಿ ಡ್ಯಾನ್ಸ್ ಮಾಡಿ. ಸಾಂಗ್ ಇದೆ. ಮತ್ತೆ ಸೂರಜಿನ ಬೆಳ್ಳಿ ಡ್ಯಾನ್ಸ್. ಪೂಜಾತಿಗೆ ದುರ್ಗುಟ್ಟಿ ನೋಡ್ತಾರೆ, ನಿಮ್ದು ಡ್ಯಾನ್ಸ್ ರೀಲ್ ಕಳಿಸ್ತಾನೆ. ಹಾಗೆ ನೆಕ್ಸ್ಟ್ ನಾವು ಮೊನ್ನೊಂದು ವಿಡಿಯೋ ಮಾಡಿ ಸಾಯ್ತು, ನಿಮ್ದು ಬರಲಿಲ್ಲ ಇನ್ನು ವಿಡಿಯೋ. ನನಗೆ ಕೇಳ್ತಾ ಇದ್ದಾರೆ. ಹೌದಾ?
ಬಾ ಬಾ ಕುಣೀರಿ ಎಂದ ಮಾಡ್ತಿದ್ಲ ನಾನು ವಾಮಿಟ್ ಮಾಡುದ ಅಂತ ಅನ್ಕೊಂಡೆ, ನೋಡಿದ್ರೆ ಎಂತ ಹುಲಿ ಅಂತೆ. ಬರ್ಡೇ ಬಾಯ್ ಸಂತು ನೀನ್ ಸಭಾ ನಾನು ಬರ್ಡೇ ಬಾಯ್ ಅಲ್ಲ ನಂದು ನಿನ್ನೆ. ಹೋಗು ಹುಲಿ ಕುಣಿಯ ಯಾವ ಎಷ್ಟು ಹುಲಿ ಮರಿಗಳಿದ್ದಾವೆ ನಮ್ಮ ಮನೆಯಲ್ಲಿ. ನವನಿಧಿಗೆ ಆ ಪ್ಯಾಂಟಲ್ಲಿ ನಲ್ಲಿಲಿಕ್ಕೆ ಆಗುದಿಲ್ಲ. ನೋಡಿ ನಮ್ಮ ಹುಲಿಗೆ ಚಡ್ಡಿ ಹಾಕ್ಸಿದೀವಿ, ಈಗ ಸರಿ ಕುಣಿತಾನೆ. ನಮ್ಮ ಜೊತೆ ಇದ್ದಾರೆ ಲೈಟ್ ಜಯಂತಿ. ನೀವು ಎಷ್ಟು ವರ್ಷದಿಂದ ಹೀಗೆ ಲೈಟ್ ಹಿಡಿತೀರಿ? ಹುಲಿ ಬಂತು ಚಂದ ಡ್ಯಾನ್ಸ್ ಮಾಡಿ ನಾನು ಕಲ್ಲರ್ ಮಾಡ್ತೇನೆ ಆಯ್ತಾ? ಪಕ್ಕ ಡ್ಯಾನ್ಸ್ ಮಾಡಿ. ವೈರಲ್ ಆಗಿದೆ. ಜಗ್ಗನ ಮನೆ ಹೋಗ್ಲಿಕ್ಕೆ ಒಂದು ಡ್ಯಾನ್ಸ್ ಮಾಡಿದ್ರು, ವೈರಲ್ ಮಾಡ್ತಾರೆ. ಮಾಡ ಕಾಪಿ ಮಾಡಿ ಅಷ್ಟೇ. ತಿಂಡಿ ತಂದ ನೋಡಿ, ದೊಡ್ಡಣ್ಣ ಅಂದ್ರೆ ದೊಡ್ಡಣ್ಣ ತಿಂಡಿ ತರ್ತಾನೆ. ಎಂತ ಇದು ಡೊಮೆಕ್ಸಾ? ಹೊಸ ಕಾರಲ್ಲಿ 300 ರೂಪಾಯಿ ಆಗಿದೆ. ಮುನ್ನಾರಿಗೆ ಚಿಕ್ಕ ಮುನ್ನಾರಿಗೆ ಹೋಗೋಣ. ಎಲ್ಲಿ ಅದು ಮುನ್ನೂರು? ಕೇರಳ.
ಹೋಗುವ ಮಳೆಗಾಲಕ್ಕೆ ಇರೋ ಪ್ಲೇಸ್ ಮಳೆಗಾಲ. ನಿಂದು ಕಾರ್ ಉಂಟು, ನಂದೊಂದು ಕಾರ್ ಉಂಟು, ಕಿಶೋರಿದ್ದು ಸಹ ಕಾರ್. ನಾವು ಬಾಯ್ಸ್ ಹೋಗೋಣ, ಬಾಯ್ಸ್ ಮತ್ತೆ ಕೇಳುವ. ಲಿಪಿಗೆ 3 ವರ್ಷ ಆಯ್ತಲ್ಲ, ಇವನಿಗೆ ಎಷ್ಟು ಎದುರ್ತಾನೆ ನೋಡಿ ಹೆಂಡತಿಗೆ. ಲಿಪಿಗೆ 3 ವರ್ಷ ಆಯ್ತಲ್ಲ. ಕೇಳು, ಅಲ್ಲ ಕೇಳುವ. ಎಂತ 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 ಅಪ್ಪ ಬೇಕಾ? ನೀವಂಗಾರ ಯಾರು ಬೇಕು? ಇದು ಬೇಕಾ? ಬೇಕಾ? ಆಯ್ ಹಲೋ ಅಂತೇಳಿ ನೋಡಿ ಅಮ್ಮಿ ತಿಂತ ಇದ್ದಾಳೆ. ಎಲ್ಲ ಮಾರ್ರೆ ನಿಮ್ಮ ನೋಡ್ಲಿಕ್ಕೆ ಕರೆದು ತಿನ್ಲಿಕ್ಕೆ ಇರ್ತದೆ, ಅದಕ್ಕೆ ನಾವು ತಿಂತಾ ಇದ್ದೇವೆ. ಬಾವ ಎಲ್ಲಿದ್ದಾರ? ಬರಲಿಲ್ಲ. ಓಕೆ, ನಮ್ಮ ವರ್ಷ ಇದ್ದಾಳೆ ಇಲ್ಲಿ. ವರ್ಷನ ಜೊತೆ ಸಂಸ್ಕೃತಿಗೆ ನಿಂಗೆ ಟೀಸ್ ಮಾಡಬಾರ್ದು ಅಂತ ಪ್ರಜ್ಞೆ ಹೇಳಿದ್ದಾಳೆ. ಸಂಸ್ಕೃತಿ ತಂಗಿ ತಂಗ್ಯವ ಅವಳಿಗೆ ಖುಷಿ ಆಗ್ಬೇಕಲ್ಲ ಪ್ರಜ್ಞೆ. ಪ್ರಜ್ಞನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ನೋಡಿ. ನಿಂಗೆ ಇದು ಮಾಡಿದ್ದಕ್ಕೆ ಹಾಗೆ ಮಾಡಬೇಡಿ ಅವಳಿಗೆ ಅಂತ ಹೇಳಿದ್ವಿ. ಹೌದು ಇವತ್ತು ನಿಜವಾಗ್ಲೂ ಇವನ್ ಮರ್ಯಾದೆ ಕೊಡ್ಬೇಕಿತ್ತು. ಇವತ್ತು ತಮಾಷೆ ಮಾಡ್ತಿದ್ದಾನೆ. ಯಾರಿಗೆ? ಸಂಸ್ಕೃತಿಗೆ. ಅವಳಿಗೆ ಎಂತ ಮರ್ಯಾದೆ ಕೊಡುದು? ನಿಂಗೆ ಎಂತ ಮರ್ಯಾದೆ ಕೊಡು? ತಂಗ್ಯವ್ವ ಬೇಡಮ್ಮ, ಎಂತ ನಮ್ಮ ನೆಕ್ಸ್ಟ್ ಜನರೇಷನ್ ಆಕ್ಚುಲಿ. ಹೌದಲ್ಲ, ನಾವೆಲ್ಲ ಒಂದು ಜನರೇಷನ್ ಅಲ್ಲ, ಇವಳ ನೆಕ್ಸ್ಟ್ ಜನರೇಷನ್. ಅದನ್ನ ಹೇಳ್ಬಾರ್ದು. ನೀನು ಆಕ್ಚುಲಿ ಅದನ್ನು ಬೆಳೆಸ್ಬೇಕು, ಗೊತ್ತುಂಟ? ನನಗೆ ಪ್ರಾಯ ಆದಾಗೆ ಕಾಣ್ತದೆ. ಅವರದಲ್ಲ, ನನ್ನ ನೋಡಿದ್ದು. ನೆಕ್ಸ್ಟ್ ಜನರೇಷನ್ ಅಂದ್ರೆ ಹೇಗೆ? ಅಜ್ಜಿದು ಫಸ್ಟ್ ಬುಡ್ಕೆ, ನಾನು ಪುಡ್ಕೆ. ಅವಳು ನಮ್ಮ ಕಮಲಜ್ಜಿಯ ಮೊದಲನೇ ಪುರ್ಕೆ. ಎಲ್ಲ ಪುಲ್ಲಿಯಂದಿರಿಗೆ ನೀನೇ ಮಾತಾಯಿ. ನೀನು ಸಹ ಪುಲ್ಲಿ ಅಲ್ಲವಾ? ನಮ್ಮ ಜನರೇಷನ್ ಪ್ರಜ್ಞೆಗೆ ಇದ್ದಾರೆ. ಸಂಸ್ಕೃತಿ ತಂಗಿ ಹೇಗಿದ್ದಿ? ಟೀಸ್ ಮಾಡಬೇಡ. ಅಲ್ಲ, ಇವರದ್ದು ಹೇಗೋ ಇತ್ತು. ಪಾಪ ಅವಳದ್ದು ಎಂತಕ್ಕೆ ಸುಮ್ಮನೆ, ಅವಳಿಗೆ ಸುಮ್ಮನೆ ಎಂತಕ್ಕೆ ರಿಮಾರ್ಕ್. ಅವಳು ನನ್ನ ಪೊಸೆಸಿವ್. ಪಾಸಿಟಿವ್ ಏನಿಲ್ಲ, ನನಗೆ ಅವಳ ಬಗ್ಗೆ ಕೇರ್ ಅಷ್ಟೇ. ನೀವಲ್ಲಿ ಅಜ್ಜಿಯನ್ನು ತಮಾಷೆ ಮಾಡಿದ್ರೆ ನನಗೆ ಏನಿಲ್ಲ. ಆದರೆ ಅವಳು ಪಾಪ ಈಗ ಬೆಳೆಯುವ ಹುಡುಗಿ, ನೀವು ಹೋಗಿ ಹೋಗಿ ಅವಳಿಗೆ ತಮಾಷೆ ಮಾಡಿದ್ರೆ ಕಾಲೇಜಲ್ಲೆಲ್ಲ ಹೋಗ್ಬೇಡ ಅವಳು. ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ನಿಮಗೆ ಕಾಲೇಜಲ್ಲಿ ತೊಂದರೆ ಆಗ್ತದಾ? ನನ್ನ ಮರ್ಯಾದೆ ಶ್ರವಣ್ ಈಗ ಶ್ರವಣ ತಿಂತ ಹಾಡಾಡ್ತಾನೆ. ಈಗ ಇವಳು ಆಡ್ತಾಳೆ. ಈಗ ಪ್ರಸಿದ್ಧಿಯಿಂದ ಹಾಡು ಹಾಡು ಹಾಡು. ಇನ್ನೊಂದು 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 ಹಾಡು. ಇನ್ನೊಂದು 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 ಈಗ ಹಾಡಾಡು ಕೇಳ. ಹಾಂ ಹೇಳು. ಹಾಂ ಇನ್ನೊಂದು ಇನ್ನೊಂದು ಹಾಡು. ಥ್ಯಾಂಕ್ ಯು ಮಗಳೇ. ಪಾಪ ಅಮ್ಮನಿಗೆ ಯಾಕೆ ತಗೊಳ್ಳಿಲ್ಲ ಅಂತಿದೆ. ಪೂಜಾ ಅತ್ತಿಗೆ ಭರತನಾಟ್ಯ ಪಟು. ನಿಮಗೆ ಎಂತ ಹೇಳುದು? ಡ್ಯಾನ್ಸರ್ ವಿದುಷಿ ಪೂಜಾ ಭರತನಾಟ್ಯ ನಿಂಗೆ ಇಷ್ಟವಾ? ಎಂತಕ್ಕೆ? ನನಗೆ ತುಂಬ ಇಷ್ಟ. ಅಮ್ಮ ಮಾಡ್ತಾರಲ್ಲ ಅದಕ್ಕೆ. ಅಪ್ಪ ಕೂಚಿಪುಡಿ ಎಲ್ಲ ಮಾಡ್ತಾರಲ್ಲ ಅದು ಸಹ ಕಲಿ. ಇಲ್ಲ, ಅಪ್ಪಂದು ಡ್ಯಾನ್ಸ್ ನೋಡಿಲ್ಲ ನೀನು? ನಾವು ನೋಡಿದೆ ಸ್ಟೇಜ್. ನಿನ್ನ ಅಪ್ಪ ಎಂತ ಡ್ಯಾನ್ಸ್ ಮಾಡ್ತಾರೆ? ಕೊಲ್ಪು ಡ್ಯಾನ್ಸ್ ಅಂತೆ. ಅವಳೇ ನಾಚಿಕೆ. ನಿನ್ನ ಅಪ್ಪ ಎಂತ ಡ್ಯಾನ್ಸ್ ಮಾಡ್ತಾರೆ? ಮಾಡುದಿಲ್ಲ. ನಿನ್ನ ಅಪ್ಪ ಯಾವ ಡ್ಯಾನ್ಸ್ ಮಾಡ್ತಾರೆ? ನೋಡಿ, ಅಮ್ಮಿ ಅಲ್ಲಿ ಸಹ ತಿಂತಿದ್ಲು, ಇಲ್ಲಿ ಸಹ ತಿಂತಿದ್ದಾಳೆ. ಇನ್ನೊಂದು ಇನ್ನು ಮಗಿದೊಂದು ಬರಲಿ. ಮಗಿನ ಇನ್ನು ತಗೊಂಡ್ರೆ ಫ್ಯಾಮಿಲಿಗೆ
ಟಿಟಿಗೆ ದೊಡ್ಡ ಬಸ್ ತಗೊಂಡಿದ್ದಾನೆ ಇನ್ನು ಸೂಪರ್ ಕೊಡುವಷ್ಟು ಬೆಳೆಯಲಿ ಅಂತ ಹೇಳಿದ ಕೇಡಿ ಆಗಲಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ. ಇವರು ನೋಡಿ ನಿಂದು ಊಟ ಆಗ್ಲಿಲ್ಲಲ್ಲ ಒಳ್ಳೇದಾಗ್ಲಿ ಅಂತೆ. ಅವಳಮ್ಮ ಫೇಮಸ್ ಅಂತ ರೋಡಲ್ಲಿ ಹೋಗೋ ಎಲ್ಲ ಹುಡುಗಿಯರು ಅವಳ ಅಮ್ಮ ನನ್ನ ನೋಡುದಂತೆ, ಹುಡುಗರು ನೋಡುದಿಲ್ಲ ಅಂತ, ಹುಡುಗಿಯರು ಅಂತ. ಎಂತಕ್ಕೆ ಕೇಳು ಹೇಳ ಎಂತಕ ಎಂತಕ ಹೇಳ ಅಕ್ಕ ಅಮ್ಯಕ್ಕ ಎಂತಕ್ಕೆ ಅಂತ ಹೇಳಿ ಗೊತ್ತಿಲ್ಲ. ಅಮ್ಯಕ್ಕ ರೋಡಲ್ಲಿ ಹೋಗೋ ಒಂದು ಹುಡುಗ ಹುಡುಗಿಯರೇ ನೋಡುದಂತೆ. ಯಾಕೆ? ಯಾವುದು ಹಾಗೆ ಹೇಳಿದ್ಯಾ? ಫಸ್ಟ್ ಹುಡುಗರು ನೋಡುದು, ಅನಂತರ ಹುಡುಗಿಯರು ನೋಡುದು. ಮೊನ್ನೆ ಬಸ್ಸಲ್ಲಿ ಹೋಗುವಾಗ ಈಗ ಮಾಡಿದ್ಲು ಅವಳು ಹುಡುಗಿಯ. ನಾನು ಫಸ್ಟಿಗೆ ಏನಾಗಿಡಿದ್ಲು, ಈಗೇನಾಗ ಹೇಳಿದ್ಲು, ನಾನು ಇವಳು ಯಾರಪ್ಪ ಹಿಂದೇನಾದ್ರೂ ನೋಡಿದ್ದಾಳ ಅಂತ ಅನಿಸಿದೆ. ಅದು ಬಸ್ಸಲ್ಲಿ ಹೋಗ್ತಿದ್ದೆ ಹಾಗೆ ನಾನು ನೀನು ಹಿಂದೆ ಬಸ್ಸಲ್ಲಿ ಸಾರಿ ಬಸ್ಸಿಗ ತಿಳಿದಿದ್ದಾಳ ನನಗೆ ಪರಿಣಾಮ ಆಯ್ತು. ಇದು ವಿಡಿಯೋದೇ ಆಗಿರ್ಬೋದು ಗೊತ್ತಾಯ್ತು. ಮತ್ತೆ ನೋಡೋಕೆ ಹಿಂದಿನ ಅವ್ರು ಸೀಟ್ ನೋಡ್ತಾ ಇದ್ದಾರೆ. ನಾನು ಮತ್ತೆ ನೋಡಲಿಲ್ಲ, ಸ್ಟ್ರೈಟ್ ಕುತ್ಕೊಂಡೆ. ಎಂತಕ ನೀನಮ್ಮ ಅಷ್ಟು ಫೇಮಸ್? ನೀನು ಈಗ ನಾನೀಗ ಹೊಗಳೋದಿಲ್ಲ ನೀನು ಎಂತ ಹೇಳು. ನಂಗೆ ನೋಡೋಕೆ ಕೋಪ ಬರ್ತದೆ ನೀನು. ಅಷ್ಟು ಸಿಟ್ಟು ನನಗೆ ಬರ್ತದೆ. ನಾನು ಪ್ರಜ್ಞಾನಿಗೋಸ್ಕರ ಚೇಂಜ್ ಆಗೋದು. ಎಂತ ಹೇಳುದು ನೀವು ಮಾಡುದು ನೋಡಿದ್ರೆ ಸಿಟ್ಟು ಬರ್ತದೆ. ಎಂತ ಹೇಳು ಬೇಗ. ಎಂತ ಹೇಳುದು? ಮಾಡುದು ನೀನು ಮನೇಲಿ ಇಟ್ಕೋ, ಇಲ್ಲಿ ಯಾಕೆ ನೀನು ಮಗಳು? ಓ ನಮ್ಮ ಇದೊಂದು ನ್ಯಾಚುರಲ್ ಬ್ಯೂಟಿ ಎಲ್ಲಿದೆ ಗೊತ್ತೀಗ? ಇಲ್ಲಿದೆ, ಇಷ್ಟು ವೈಟ್ ಇದೆ ನೋಡಿ. ಓನಮ್ಮ ಓನು ಈಗ ಬರ್ತಾ ಈಗ ಕಾರು ಹೋಯ್ತು ಅಂತ ಹೇಳಿ ಇವಳು ಕೂಗ್ತಿದ್ದಾಳೆ. ಏನಮ್ಮ ಏನು ಯಾರ್ದು ಕಾರು? ಏನಾಯ್ತು? ಕಾರು ಹೋಯ್ತು. ಹೋಗಿ ಕಾರು ಹೋಗ ಅಮ್ಮಮ್ಮ ಮಟ್ಟಿಗೆ ಹೋಗು. ಹಾ ಪ್ರಸಿದ್ಧಿ ಕಾರು ಓಡಿಸಿ. ಒಳಗೆ ಡ್ಯಾನ್ಸ್ ಆಗ್ತುಂಟು ನೋಡಿ ಹೋಗಿ. ಎಂತ ರೀಲ್ಸಾ? ಓ ಅವಳಿಗೆ ಎಡಿಟ್ ಮಾಡ್ಲಿಕ್ಕೆ ಕೊಡ್ಬೇಡಿ, ಅವಳು ಎಫೆಕ್ಟ್ ತುಂಬ. ಇದು ಯಾವ ಸಾಂಗ್ ಇರ್ಬೋದು ಅಂತ ಕಮೆಂಟ್ ಮಾಡಿ. ಜಮ್ಮಿ ನೋಡಿ ಅಂಬಿ ಮೆಟ್ಟಿದಾಗೆ ಮಾಡ್ತಾಳೆ. ಅಂಬಿ ಮೆಟ್ಟಿದೆ ಹೇಗೆ ಕೇಸಿಕಲ್ ನೋಡು. ಕೇಸಿಕ ಕಾಪಿ ಮಾಡಿ ಅದನ್ನು ಡ್ಯಾನ್ಸ್ ಮಾಡ್ತಾಳೆ. ಮಾಡಿ ಚಿಕ್ಕ ಅದನ್ನು ಕಾಪಿ ಮಾಡಿ. ಯಬ್ಬಾ ಜಗತ್ ಚಿಕ್ಕ ಅಂದು ರೀಲ್ಸ್ ನೋಡಿ ಇಲ್ಲಿ. ಹಾಂ ಅಲ್ಲೇ ಕೂತಲ್ಲೇ ಮೋರು ಸಾಂಗ್ ಸ್ಪಾಟ್ ಫ್ರೆಶ್ ರೀಲ್ ಕೂತಲ್ಲೇ ಮಾಡುದು ನಾವು.